ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು 365 ಡೇಸ್ ವಿತ್ ಯಕ್ಷ. ನಾವಿವತ್ತು ಮಾಡ್ತಾ ಇರೋದು ನಾವು ಚಿಕ್ಕ ವಯಸ್ಸಲ್ಲಿ ನಾವು ಸೈಂಟಿಸ್ಟ್ ಆಗ್ಬೋದು, ನಾವು ಸ್ಕೂಲ್ ಡೇಸಲ್ಲಿ ಸೈಂಟಿಸ್ಟ್ನ ಒಂದು ಗೋಲ್ ಹಿಡ್ಕೋಬೋದು ಅಂತ ಪ್ರೂವ್ ಮಾಡಿಸಿದೊಂದು ಎಕ್ಸ್ಪೆರಿಮೆಂಟು. ಬಟ್ ನನಗೆ ಮರ್ತೋಗಿದೆ, ನನ್ನ ತಮ್ಮಂಗೆ ನೆನಪಿದೆಯಂತೆ. ಅವನು ಆಗಾಗ ಹೇಳ್ತಾ ಇದ್ದ, ಇದೊಂದು ನೆನಪಾಯ್ತಾ ನನಗೆ ಅದಕ್ಕೆ ಮಾಡೇ ಬಿಡೋದೇ ಬೇರೆ ಆಗುತ್ತೆ, ಅದೊಂದು ಬ್ಲಾಗ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಒಂದೊಂದಾಗಿ ತಗೊಬಂದು ಸ್ಟಾರ್ಟ್ ಮಾಡ್ತಾರೆ. ಈಗ ಬರೋ ಎಲ್ಲ ರೆಡಿ ಮಾಡ್ಕೊಂಡ್ರು. ದೀಪ, ಪೆಪ್ಸಿ ಕ್ಯಾಪು, ಓಂ ನಮಃ ಶಿವಾಯ, ಮ್ಯಾಚ್ ಬಾಕ್ಸು, ಕ್ಯಾಂಡಲ್ ಇಟ್ಟಿದ್ದು ನೆನಪು ನನಗೆ, ಬಟ್ ಕರ್ಪೂರ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಗರ್ಕೆ ಮಾಡ್ಕೋದು ಬೇಡವಾ? ಏನು ಮಾಡ್ಕೋಕ್ಕೆ ಹೇಳ? ಸೈನ್ಸ್ ಓದ್ಬಿಟ್ಟು ಬಂದ್ಬಿಟ್ಟು ಏನೇನೋ ದಬಾಕ್ಬಿಡ್ತೀನಿ. ಸೈನ್ಸ್ ಅಲ್ಲ, ಇದು ಚೈಲ್ಡ್ಹುಡ್ ಡೇಸ್ ಸೈಂಟಿಸ್ಟ್ ಇದು. ಏನು ಒತ್ತು ಮಾಡೋಕೆ ಹೇಳೋ ಡೀಸೆಂಟಾಗಿ, ಕರೆಕ್ಟಾಗಿ. ಡೀಸೆಂಟಾಗಿ ಅಂತೀನಿ, ಕರೆಕ್ಟಾಗಿ ಅರ್ಥ ಆಗೋಕ್ಕೆ. ಸರ್, ಈಗ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ, ನಾವು ಕ್ಯಾಂಡ್ಲು ಮೇಲೆ ಒಂದು ಪೆಪ್ಸಿ ಕ್ಯಾಪ್ ಬರ್ತದೆ ಗೊತ್ತಾ, ಗ್ಲಾಸಿನ ಬಾಟ್ಲದು. ಆ ಕ್ಯಾಪ್ನ ಇಡಬೇಕು. ಆ ಕ್ಯಾಪ್ನ ನಾವು ಹಂಗೆ ಇಡೋಕ್ಕಾಯ್ತದ? ಅದಕ್ಕೆ ಕಾಫಿ ಕೊಡಕ್ಕ ಕಪಿ ಬೆಡತ್ತದೆ. ಅಲ್ಲಿದೆ, ಎತ್ಕಬಾ. ದೀಪನ ಹೇಳಿಲ್ವಾ, ದೀಪ ಎತ್ಕಬಾ ಅಂತ. ಎತ್ಕಬಾ, ಇಷ್ಟು ಎತ್ಕಬಾ. ದೀಪ ಯಾಕೆ? ಇದು ಒಳಗಡೆಗೆ ಹೋಗ್ಬಿಡ್ತದೆ, ಕಾಯ್ಸಕ್ಕೆ ಆಗಲ್ಲ. ಇನ್ನೊಂದು ದೀಪ ಎತ್ಕಬಾಪು, ಆಗುತ್ತೆ. ಫಸ್ಟು ಕಟ್ ಮಾಡ್ಕೋಬೇಕ, ಹಂಗೆ ಕಟ್ ಮಾಡ್ಕೊಳ್ಳಿ. ತೆಗ್ದು ಮೀನಿಂಗ್ ಹೇಳ್ಬಿಡ್ತು. ಇನ್ನು ಏನು ಮೀನಿಂಗ್ಫುಲ್ ಆಗಿ ಹೇಳ್ಬೇಕು ಹೇಳು? ಬರೀ ಇಂಥದ್ದೇ. ಶೆಟ್. ಯೂಶಲಿ ನನಗೆ ನೆನಪಿಲ್ಲ ಅಷ್ಟು, ಬಟ್ ಇವನೇನೋ ನೆನಪಾಯ್ತೆ ಅಂತವನೇ. ನೋಡೋಣ. ಫ್ಲಾಪ್ ಆದ್ರೆ ಮತ್ತೆ ಬಂದ್ರೆ ವಿಶ್ವೇಶ್ವರಯ್ಯನ ತುಂಡು ಕಣೋ, ಎಲ್ಲ ನೆನಪಿರುತ್ತೆ. ನೀನು ಯಾಕೆ ಕಿಡ್ ಹೇಳು? ನೀನು 2K ಕಿಡ್ನೆಲ್ಲ ಹತ್ರ ಕರ್ಕೊಂಡ್ಬಿಡೋಣ ಅಂತೀನಿ. ರೆಡಿ ಬಾಯ್ಸ್? ಬತ್ತಿ ಕೊಡ್ರ. ಕಟ್ ಮಾಡ್ಲಾ? ಬತ್ತಿಯಾ? ಬತ್ತಿ ಬೇಕು ಅಂತ ನನ್ಗೆ ಒಂಚೂರು ಇದ್ ಮಾಡ್ಕೊತಾ ಇದೀನಿ. ಬತ್ತಿ ಹಾಕ್ಬೇಕು? ಬೆಂಕಿ ಹಚ್ಚಕ್ಕೆ ಇನ್ನೇನಕ್ಕೆ ಮೇಲ್ಗಡೆ ಬರ್ಬೇಕಾ? ಕಪಿ ಬೀಳುತ್ತದೆ. ಇದನ್ನೇ ಕಟ್ ಮಾಡ್ಬೋದು ತಾನೆ, ನಿಂಗೆ ಬತ್ತಿ ಮೇಲ್ಗಡೆ ಬೇಕು ಅಂತಂದ್ರೆ ಇಷ್ಟಕ್ಕೆ. ಅಯ್ಯೋ, ಇವ ಕಪಿ ಬಿಡುತ್ತೆ ಸೈಂಟಿಸ್ಟ್ ಅಂತೆ. ಇದು ಇಂಚೂರು ಉದ್ದ ಮಾಡೋ, ಸಾಕು. ಸರ್, ಕ್ಲೀನ್ ಆಗಿ ಮಾಡೋ. ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇದೀವಿ. ನಿಜ, ಬ್ಲಾಕ್ ಮ್ಯಾಜಿಕ್. ನಂಗೆ ಹಂಗೆ ಫೀಲ್ ಆಗ್ತೈತೆ. ಇದನ್ನ ಇಲ್ಲಿ ಇಡ್ಬೇಕಲ್ವಾ? ಅಷ್ಟ ಎತ್ತರ ಆಗಲ್ಲ ಹಂಗಾರೆ. ಚೂರು ಕಲ್ಲು ತಗೊಬರ್ರೋ, ಹೋಗಿ ಇಡ್ಕೆ ತಗೊಬರ್ರೋ. ಕಲ್ಲು ಬೇಡ, ಹಿಂಗೆ ಇಡ್ಬೋದಲ್ಲೋ. ಚಿನ್ನು ಚಿಕ್ಕದಕ್ಕೆ ಮಾಡು. ನೋಡಲ್ಲಿ ಈ ತರ ಬಿಡ್ಬೋದಲ್ವಾ? ಇಲ್ಲ, ಬತ್ತಿನೇ ಕಟ್ ಮಾಡು. ಬತ್ತಿನೂ ಕಟ್ ಮಾಡು, ಸ್ವಲ್ಪ ಮಾಡು, ಜಾಸ್ತಿ ಮಾಡ್ಬೇಡ. ಬತ್ತಿ ಇಂಚೂರು ಕಟ್ ಮಾಡ್ಬೇಕು. ಕೆಳಗಡೆ ಕಟ್ ಮಾಡು. ಬತ್ತಿ ಉರಿಯೋದ್ ಬೇಡ. ಸಾಕಾ? ಇರೋ ತೋರಿಸ್ತೀನಿ. ಇದನ್ನ ಕೆಳಗಡೆ ಹಿಂಗಿಡು, ಅದ್ರ ಮೇಲೆ ಕ್ಯಾಂಡಲ್ ಇಡು. ಅಲ್ಲ, ನಾವ್ ಆಕ್ಚುಲಿ ನಂಗೆ ಈಗ ನೆನಪಾಯ್ತೈತೆ ಬಿಡು, ಒಂದೊಂದಾಗಿ. ಈಗ ಹಳೇದೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ ಯಾರು ಗೊತ್ತಾ? ನಮ್ಮ ಇದ್ರಲ್ಲಿ ನಮ್ಮ ಅಜ್ಜಿ ಮನೆ ಬಾಡಿಗೆಗಲ್ಲ, ಅಂಗಡಿ ಹಿಂದ್ಗಡೆ ಒಬ್ಬ ಇವನಿದ್ನಲ್ಲ, ಇದ್ಲು ಕೋಲು ರೂಮಲ್ಲಿ ಬಾಡಿಗೆಗಿದ್ದ. ಹೌದಾ? ನೀರ್ ಎತ್ಕ ಬಂದ್ಕೊಡಲ್ಲ. ನೀರೇನಿಕ? ಅದಕ್ಕೆ ಕಣಲು ನೀರ್ ಹಾಕ್ಬೇಕಾ? ಇನ್ನೇನು? ನಾನು ಬರೀ ಕ್ಯಾಂಡ್ಲು ಪುಡಿ ಉದುರಿಸ್ಬಿಟ್ಟು ಮಾಡ್ಬೇಕು ಅನ್ಕೊಂಡಿದ್ದೀನಿ ಕಣ. ನಂಗೆ ನೆನಪಾಯ್ತೈತೆ. ನೀರ್ ಕೊಡು. ಅದೇ ನೀರ್ ತಗೊಳ್ಳೆ. ಈ ಕ್ಯಾಂಪ್ ಉಯ್ಯಕ್ಕೆ ಇನ್ನೆಷ್ಟು ದಡಿಯಾ, ನಂಗೆ ನೆನಪಾಯ್ತೈತೆ. ದಡಿಯಾ ಹೇಳ್ತಾ ಹಿಂಗೆ ಕೇಳಿಸ್ಕೊ. ನಂಗೆ ನಾವು ಕ್ಯಾಪ್ ಹಾಕಿದ್ದು ಅದನ್ನ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಅದೇ ನೀರ್ ತರ ಆಗತ್ತಲ್ಲ, ಆಗ ತಾನೇ ಹಿಂಗ್ ಮಾಡಿ ಬುಫ್ ಅನ್ಸಿದ್ದು. ಲೆವೆಲ್ 1 ಕರೆಕ್ಟ್ ಇದೆ. ನಿನ್ ಲೆವೆಲ್ ನ ಫಸ್ಟ್ ಟ್ರೈ ಮಾಡೋದು, ಆಮೇಲೆ ನಂದೊಂದು ಟ್ರೈ ಮಾಡೋದು. ಆಯ್ತು, ಕಟ್ ಮಾಡ್ಕೋ. ಕ್ಲೀನ್ ನೋಡಿ ಹೆಂಗ್ ಕಟ್ ಮಾಡ್ಕೊ. ಎಣ್ಣೆನ ಕಾಯಿಸ್ಬಿಟ್ಟು ಚೆನ್ನಾಗಿ ಅದಕ್ಕೆ ಖಾರದ ಪುಡಿ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ರೆ ಬಗ್ಗಂತ ಬೆಂಕಿ ಎತ್ಕೊಳ್ಳುತ್ತೆ ಕಣ್ರಿ. ನಾವು ಅದೇ ತರ ಕಡೆ ಮಾಡ್ತಾ ಇರೋದು ಈಗ. ನೀನ್ ಯಾವ್ದೋ ಚೈನೀಸ್ ದೆಲ್ಲ ಮಾಡ್ಕೊ ಬರ್ಬೇಡ. ಇದು ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು. ಹಾಕೋ ಇನ್ನೂ ಹಾಕೋ.
ನನಗೆ ಈಗ ಒಂದೊಂದಾಗೆಲ್ಲ ನೆನಪೈತೈತಿ, ನಂಗೆ ಮರ್ತೋಗಿತ್ತು ಎಲ್ಲ. ಅಪ್ಪುಗೆ ಹುಡುಗಿ ಸೀರೆಯಿಂದ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದೀವಿ. ಹೌದು, ಲೈಫ್ ಪೂರ್ತಿ ಸಿಂಗಲ್ ಆಗಿ ಸತ್ತೋಗ್ಬಿಡ್ತಾನೆ ಅಂತ ಈಗಲೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ಟು ಯಾರನ್ನಾರ ವಶೀಕರಣ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಐಡಿಗಳು ತೆಗಿಯ. ನೀನ್ ಫ್ರೆಂಡ್ಸ್ ಕೂಡ ನಿಂದ್ರಲ್ಲೇ ಹುಡುಗಿರಲ್ಲಿ ಜಾಸ್ತಿ ಅದು ಮಡಗಿಲಿ ಬೇಗ. ಫ್ರೆಂಡ್ ಎಲ್ಲ ಬೇಡ ಕಣೋ, ಸ್ಟಾರ್ಟಿಂಗ್ ಎಸ್ ಇಂದ ಸ್ಟಾರ್ಟ್ ಆಗುತ್ತಲ್ಲ. ಯಾರ ಅವ್ನು ಹಾಕ್ಬಿಡ್ತಾನೆ. ಯಾರು ನನಗೆ ಗೊತ್ತಿಲ್ಲ. ಇದನ್ನ ಕಟ್ ಮಾಡಿ ಆಗಲ್ಲ, ಇದೇ ಬೇಕಾಗಿರೋದು. ಬೇಡ, ನನ್ ಮೇಲೆ ಆಣೆ. ನಿನ್ ಮೇಲೆ ಆಣೆ ಆದ್ರೂ ಒಂದ್ ಕಂಟೆಂಟ್ ಮಾಡ್ಬಿಡದ. ಇದು ಬೇಡ. ಬೇಗ ಸ್ಟಾರ್ಟ್ ಮಾಡಿ ಎಕ್ಸ್ಪೆರಿಮೆಂಟ್. ಡ್ಯೂರೇಷನ್ ಜಾಸ್ತಿ ಆದ್ರೆ ನೋಡಲ್ಲ ಯಾರು. ಇದನ್ನ ಕಟ್ ಮಾಡಿ. ಆಯ್ತು, ಕಟ್ ಮಾಡೋದು ಹಾಕು, ಆಡು. ಇರು ಸಾಕು. ಇದು ಇನ್ನೂ ಏನ್ ಮಾಡ್ತೀಯಾ? ನನ್ನ ಪ್ರಕಾರ ಕರೆಕ್ಟ್, ನಾವು ಮಾಡ್ತಾ ಇರೋದು ಕರೆಕ್ಟ್. ನೀನ್ ಶಂಟನೋ ಮಾಡ್ತಾ ಇಲ್ಲ. ಗಾಳಿ ಕಣ್ರಯ್ಯ, ಗಾಳಿ ಈ ಕಡೆ ಬಂದು ಕುತ್ಕೊಳ್ಳಲೇ, ಇಲ್ಲಿ ಬಂದು ಕುತ್ಕೊಳ್ಳಿ. ಗಾಡಿ ಅವಾಯ್ಡ್ ಮಾಡಿ, ಗಾಳಿನ ತಡೆದು ನಿಲ್ಸೆ. ನೀನು ಸೂಪರ್ ಈ ವುಮನ್ ಅವನ ಆಮೇಲೆ ಉಸಿರಾಡಕ್ಕಾಗಲ್ಲ ನಮಗೆ, ಗಾಳಿ ಫುಲ್ ತಡೆದ್ಬಿಡ್ತಾನೆ. ಅದು ಮೇಲಿಟ್ಟಾಗ ಅದು ಇದಾಯ್ತು ಕಣ. ನಿನ್ ಕೈಯಲ್ಲಿ ಇಟ್ಕೋ ಅಪ್ಪು. ಉದ್ದ ಬೇಕು ಅದಕ್ಕೆ. ಆ ಕಡೆ ಈ ಕಡೆ ಒಂದು ಬಾಟ್ಲಿ ಚೆನ್ನಾಗಿ ಕಾಯಿಸ್ಬೇಕಿದ್ನ, ಚೆನ್ನಾಗಿ ಕಾಯಿಸಿ ಕುದಿಸ್ಬೇಕು. ನಿಮ್ಮ ಮಮ್ಮಿಗೆ ಕೆಲ್ಸ ಮಾಟ ಮಂತ್ರ ಮೊದ್ಲೇ ಬರಲ್ಲ ಏನಿಲ್ಲ, ಸುಮ್ನೆ ದಡ್ಡಾಗ ಬಂದ್ಬಿಡ್ತೀರ ಒಳ್ಳೆ ಎಲ್ಲಿಂದ. ಬಾರಿ ಎಕ್ಸ್ಪೆರಿಮೆಂಟ್ ಮಾಡೋದ ಕುದ್ವಾ. ಇದೆಲ್ಲ ನಾನ್ ಮಾಡಿ ಬಿಸಾಕನೆ. ಮತ್ತೆ ಹಚ್ಚಕ್ಕೆ ಬತ್ತ ನಾನಷ್ಟೇ. ವಯಸ್ಸಾಯ್ತಲ್ಲಪ್ಪ. ಇರೋ ಒಂದ್ ಸ್ವಲ್ಪ ಅದು ಹತ್ಕೊಬಿಡ್ಲಿ. ಮಮ್ಮಿ ಅದ್ಯಾವ ಸಂದಿಗೆ ಇಡ್ತಾ ಹಿಡ್ಕೊಂಡು ಓಡ್ಬೇಕಲ್ಲಿ ದೂರಕ್ಕೆ. ಬ್ಯಾಲೆನ್ಸ್ ಸಿಗ್ತಲ್ಲ ಅದು. ಫಸ್ಟ್ ಬಿಟ್ಬಿಡು ನೀನ್ ಫಸ್ಟ್. ಬ್ಯಾಲೆನ್ಸ್ ಕುತ್ಕೊಬಾರ್ದು. ಕ್ಯಾಂಡ್ಲಾಕು ಇದೆಲ್ಲ ಬೀಳ್ತಿತ್ತಲ್ಲ. ಇರೋ ಅದ್ ಪೂರ್ತಿ ಕಾಯಿಲೆ. ಇದು ಏನು ಇಷ್ಟ ಪವರ್ ಆಗ್ಲೇ ಅಡುಗೆನೆ ಮಾಡ್ಬಿಡೋದು. ಅಡುಗೆ ಮಾಡ್ಬಿಡ್ತೀನಿ, ದಬಾಕ್ ಬಿಡ್ತಾನೆ. ಯಾರಲ್ಲ ನೀನು? ಸುಡ್ತದೆ. ತುಂಬು ಅಲ್ಲಿ ಕ್ಯಾಂಡಲ್ ಮೇಲೆತ್ತು ಮರೆಯ ಸ್ವಲ್ಪ. ಗರ್ಕೆ ತಗೊಬನ್ನಿ. ಅಲ್ಲೇ ಐತಲ್ಲ ಗರ್ಕೆ, ನಿನ್ ಕಾಲ ಹತ್ರನೇ. ಗೊತ್ತಿಲ್ಲ, ಗರ್ಕೆ ತಾನೇ ಹಾಕ್ಬೇಕು. ಗರ್ಕೆ ಅದು ಫ್ರೈ ಆಯ್ತಾ ಅಂತ ನೋಡಕ್ ಅನ್ಸುತ್ತೆ ಕಣ, ಬಿಸಿ ಕಾದಾಯ್ತಾ ಅಂತ ನೋಡಕ್ ಅನ್ಸುತ್ತೆ. ಕ್ಯಾಂಡ್ಲೆ ಉಡ್ದೈತಲ್ಲಿ. ಕ್ಯಾಂಡಲ್ ಕಟ್ ಮಾಡ್ಬೇಕ. ಇನ್ನೊಂದು ಇರ್ಲಾ ಸ್ವಲ್ಪ ಒಳ್ಳೆ ಕಬಾ. ಗರ್ಕೆ ಫ್ರೈ ಮಾಡ್ತಾ ಇದೀವಿ. ಬರ್ರೆ ಯಾರು ಬರ್ರ. ಕಬಾಬ್ ಮಾಡ್ತಾವನಿ. ಕಬಾಬ್ ಮೇ ಹಡ್ಡಿ. ಈಗ ಸಾಕು ಬಿಡು. ಅದೇನು ಒಳ್ಳೆ ಸಾಂಬಾರ್ ಹಾಕ್ತಾವ್ ಸುಮ್ನೆ. ಫ್ರೈ ಆಗ್ಲಿ ಬಿಡಿ, ಸಾಕು ಬಿಡು. ಇನ್ನು ಕಾಯ್ಬೇಕಿರೋ. ನಮ್ಮ ಕಾಲದಲ್ಲಿ ಈಗ ಇದಕ್ಕೆ ಈ ನೀರನ್ನು ತೆಗ್ದು ಹಿಂಗೆ ಪಟ್ ಅಂತ ಹೊಡೆದ್ರೆ ಬೆಂಕಿ ಬಗ್ ಅಂತ ಬರ್ಬೇಕು. ನೀರಲ್ಲಿ ಹೊಡೆದ್ರೆ ಇರೋ ಹಂಗಾರೆ ಇರೋ ಒಂದ್ ನಿಮಿಷ ಕಾಯಿಲಿ ಕ್ಲೀನ್ ಆಗಿ ಇರೋ ಬೇಡ ಇರೋ ಇನ್ನೊಂದ್ಸಲ. ಯಾಕೆ ವ್ಯಾಕ್ಸ್ ಆಯ್ತದೆ? ವ್ಯಾಕ್ಸ್ ನಾನ್ ಸರಿಗ ಆಗ್ತಾವನೆ, ನಾನು ಆಗ್ತೇನೆ. ನೀವು ಬಸ್ಸಿ ಜೂಮನ ಸಾಕೈತೈತೆ ನಿಮ್ ಕೈಲಿ. ಈಗ ಇದು ನೀರ್ ಹಾಕಿದ್ರೆ ಬುಕ್ ಅಂತ ಬೆಂಕಿ ಹಚ್ಬೇಕು. ನೀರ್ ಹಿಂಗ್ ಸುರಿಬೇಕಾ? ಇಲ್ಲ, ಹಿಂಗೆ ಹೊಡಿಬೇಕು. ಇರೋ ಬಿದ್ದೆ ಹೋಯ್ತಲ್ಲ, ಹಾಕೋ. ಜಾಸ್ತಿ ಬರ್ತದೆ ಬೆಂಕಿ, ಕರೆಕ್ಟ್ ಆಗಿ ಹಾಕೋ. ಬೆಂಕಿ ಇನ್ನೂ ಜಾಸ್ತಿ ಬರ್ತದ? ಬೀಳ್ಸ್ಬಿಡುವಲ್ಲ. ಗೊತ್ತದೆ, ನಿಜ ಗೊತ್ತದೆ. ನನ್ನ ಪ್ಲಾನ್ 50% ನಿಂತೈತೆ. ಕರೆಕ್ಟ್ ಬಂತು, ನಿಜ ಬೆಂಕಿ ಬಂತು. ನೋಡ್ದೆ ನಾನು
ಆಸೆ ಊಟ 50% ಬಂದ್ ನಿಂತೈತೆ. ನೀವು ನಮ್ಗೆ ಕರೆಕ್ಟ್ ಆಗಿ ಸಹಕರಿಸಿದ್ರೆ 100% ಬಂದಿರೋದು. ಈಗ ಆಯ್ತು ಬತ್ತಲ್ಲ ನಡಿ ನೀವು. ಚಿಕನ್ ಫ್ರೈ, ಮಟನ್ ಫ್ರೈ. ಲೋ ದಯಾ ಇನ್ನೊಂದ್ಸತಿ ಮಾಡ್ಬಿಡೋದ ಲಾಸ್ಟು. ಸಾಕು ನಡಿ. ಅವನು ಹೊಸ ಕ್ಲಿಪ್ನ ಇನ್ನೊಂದ್ಸಲಿ ಟ್ರೈ ಮಾಡಬೇಕಾಗಿತ್ತು. ಟ್ರೈ ಮಾಡೋಣ ಅಂತಾನೆ ಪ್ಲ್ಯಾನ್ ಮಾಡಿ ಎರಡು ಎತ್ಕೊಂಡು ಬಂದಿದ್ದು ಕ್ಯಾಪ್ನ. ಆದರೆ ಒಂದ್ಸಲಿ ಫ್ಲಾಪ್ ಆದರೆ ಇನ್ನೊಂದ್ಸಲಿ ಮಾಡೋಣ ಅಂತ. ಆದರೆ ನಮ್ಮ ತಂಗಿನ ಅವರ ಮಮ್ಮಿ ಕರ್ಕೊಂಡೋಗ್ಬಿಟ್ರು, ನಮ್ಮ ಅಕ್ಕ ಏನೋ ಕೆಲಸ ಇದೆ ಅಂತ. ಸೊ ವಿ ಆರ್ ಡನ್ ವಿತ್ ದಿಸ್ ವ್ಲಾಗ್. ನೀವು ಯಾರಾದರೂ ಇದನ್ನು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಟ್ರೈ ಮಾಡಿತ್ತು ಅಂತ. ಆ್ಯಂಡ್ ನನಗೆ ನೆನಪಿರೋ ಪ್ರಕಾರ ಇಷ್ಟು ಮೇಲ್ಗಡೆ ನನ್ನ ಸ್ಟ್ರೈಟಷ್ಟು ಬೆಂಕಿ ಬರ್ತಾಯಿತ್ತು ನೆನಪಿದೆ. ಆ್ಯಂಡ್ ಏನಂದರೆ ಇದನ್ನು ನಮ್ಗೆ ಆಗ ಚಿಕ್ಕ ವಯಸ್ಸಲ್ಲಿ ಆ ಟೈಮಲ್ಲಿ ಇದು ನಮ್ಗೆ ದೊಡ್ಡದಾಗಿತ್ತು. ಬಿಕಾಸ್ ನಮಗೆ ಗೊತ್ತಿರಲಿಲ್ಲ, ನಾವು ಯಾವತ್ತೂ ಆ ಥರ ನೋಡಿರಲಿಲ್ಲ ಬೆಂಕಿ ಇಷ್ಟು ಉದ್ದ ಬರೋದು ಕಾಯಿಸಿರೋ ಎಣ್ಣೆಗೆ ಅಥವಾ ಈ ಥರ ಕ್ಯಾಂಡಲ್ದು ಆಯಿಲ್ಗೆ ಹಾಕಿದ್ರೆ ಅಂತ. ಬಟ್ ಆಗ ನಮಗೆ ಗೊತ್ತಾಗಿತ್ತು. ಅದನ್ನು ಈಗ ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದೋ ಅಷ್ಟೇ. ಬಟ್ ಅಷ್ಟೇನು ಆಗಲಿಲ್ಲ, ಬಟ್ ಆದರೂ ಆಯಿತು. ಸೊ ನೀವ್ಯಾರಾದರೂ ಇದನ್ನು ಟ್ರೈ ಮಾಡಿದರೆ ನಮಗೆ ಕಮೆಂಟ್ ಮಾಡಿ. ಆ್ಯಂಡ್ ಕೀಪ್ ವಾಚಿಂಗ್ 365 days with ಯಕ್ಷ. ಥ್ಯಾಂಕ್ ಯು. ಯಾರ್ಯಾರು ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್.